ಮದುವೆಯಾಗಿ 15 ವರ್ಷ ಆಯ್ತು ಸರ್. ನನಗೆ 15 ವರ್ಷ ಆಯಿತು. ಲವ್ ಮಾಡ್ಕೊಂಡು ಮದುವೆ ಆಗಿದೆ. ನಮ್ಮ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ ಇತ್ತು. ಮದುವೆ ಹಾಕ್ಕೊಂಡಿದ್ದೆ. ತಿರ್ಗಿ ನಾವೊಂದು ಮನೆ ಕಟ್ಕೊಂಡು ಚಂದ್ರಿತ ಸಂಸಾರ ಮಾಡ್ತಾಯಿತ್ತು. ಒಂದು 2 ವರ್ಷ ಚೆನ್ನಾಗಿತ್ತು ಸಂಸಾರ. ಆಮೇಲೆ ಒಂದು ಮೊಬೈಲ್ ತಗೊಂಡು ಫೇಸ್ಬುಕ್ಕಾಗೆಲ್ಲ ಹುಡುಗರು ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ರು. ತಿರ್ಗಿ ನನಗೆ ಅದು ಯಾಕೋ ಕಾಣಿಸ್ತು, ನನಗೆ ಸರಿಯಾಗಿ ಕಾಣ್ತಾ ಇಲ್ಲ ಇತ್ತು. ನಾನು ಬೆಂಗಳೂರಲ್ಲೇ ಒಂದು ಹೋಟ್ಲಲ್ಲಿ ಕೆಲಸ ಮಾಡೋದು. ನಾನು 2 ತಿಂಗಳು ಒಂದ್ಸರಿ 3 ತಿಂಗಳು ಒಂದ್ಸರಿ ಊರಿಗೆ ಬರ್ತಿದ್ದೆ. ಆವಾಗ ನನ್ನ ಜೊತೆ ಇರ್ಬೇಕಾದ್ರೆ ಚೆನ್ನಾಗಿರ್ತಿದ್ದೆ. ತಿರ್ಗಿ ಒಂದು ಮಗು ಆಯಿತು, ನಮಗೆ ಹೆಣ್ಣು ಮಗು ಆಯಿತು ಒಂದು. ತಿರ್ಗಿ ಆಮೇಲೆ ಆಯಿತು ಸುಮ್ಮನೆ ಜಗಳ. ನಾನೊಂದು ಬೆಂಗಳೂರಿಂದ ಇಲ್ಲಿ ಬಂದ ಅಂದರೆ 2-3 ದಿನಕ್ಕೆ ನಾನು ಕಳಿಸ್ಬಿಡ್ತಿದ್ದೆ. ನೀರು ಬೇಡ ಹೋಗು ಅಂತ ಜಗಳ ಮಾಡ್ತಾಯಿದ್ದು. ನನಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ ಇತ್ತು. ತಿರ್ಗಿ ನಾನು ಹೋಗ್ತಿದ್ದೆ ಬರ್ತಿದ್ದೆ ಮಾಡ್ತಿದ್ದೆ. ತಿರ್ಗಿ ಇನ್ನೊಂದು ಮಗು ಆಯಿತು ನಮಗೆ. 2 ಹೆಣ್ಮಕ್ಳು ಆಯಿತು. ತಿರ್ಗಿ ದೊಡ್ಡವಳು ಸ್ವಲ್ಪ ಈಗ ಮೆಚಡಿ ಬಂದಾಳು ಇವಾಗ. ತಿರ್ಗಿ ಒಂದು 5 ತಿಂಗಳಾಯಿತು. ನನ್ನ ಬಿಟ್ಬಿಟ್ಟು ಮಗಳನ್ನ 2 ಜನ ಕರ್ಕೊಂಡು ಇವಳು ಶಿವಮೊಗ್ಗ ಹೋದ್ಲು. ನಮ್ಮದು ಶಿರ್ಸಿ ಸಿದ್ದಾಪುರ ಅಂತ ಅರೂಪಲ್ಲಿ. ಅಲ್ಲಿ ನನ್ನ ಬಿಟ್ಬಿಟ್ಟು 2 ಮಕ್ಕಳನ್ನ ಕರ್ಕೊಂಡು ಶಿವಮೊಗ್ಗ ಯಾರೋ ಚಂದ್ರಶೇಖರ್ ಅಂತ ಸ್ವಾಮೀಜಿ ಇದ್ದೀನಿ ಅವನ ಜೊತೆಗೆ ಬಂದು ನಿಮಿಷ ಕಾಲ್ ಮಾಡ್ತೀನಿ. ಕರೆಕ್ಟಾಗಿ ಅವಳು ನನ್ನ ಬಿಟ್ಟು ಮಗಳನ್ನ ಕರ್ಕೊಂಡು 2 ಜನ ಮಕ್ಕಳನ್ನ ಕರ್ಕೊಂಡು ಶಿವಮೊಗ್ಗ ಬಂದ್ಬಿಟ್ಲು. ನಾನು ಅಷ್ಟು ತಲೆ ಕೆಡ್ಸೋಣಕ್ಕೆ ಹೋಗಿಲ್ಲ, ಸುಮ್ಮನೆ ಇದ್ದೆ. ತಿರ್ಗಿ ಮೊನ್ನೆ ಇವಾಗ 1ನೇ ತಾರೀಕಿಗೆ ನನ್ನ ಮಗಳು ರಾಯ್ಟು ಮೆಸೇಜ್ ಮಾಡಿದ್ರು, ಪಪ್ಪ ನಾನು ಕರ್ಕೊಂಡು ಹೋಗು, ನಾನು ನಿಮ್ಮ ಜೊತೆಗೆ ಬರ್ತೀನಿ, ಮಮ್ಮಿ ಜೊತೆಗೆ ಇರಲ್ಲ, ಮಮ್ಮಿ ನನ್ನ ಸಾಯಿಸ್ತಾಳೆ, ಟಾರ್ಚರ್ ಕೊಡ್ತಾ ಇದ್ದಾಳೆ, ನೀನು ಕರ್ಕೊಂಡು ಹೋಗಿಲ್ಲ ಅಂದರೆ ನಾನು ಸೂಸೈಡ್ ಮಾಡ್ಕೊತೀನಿ ಅಂತ ನನಗೆ ಹೇಳಿದ್ರು. ಆಯ್ತು ಮಗನ ತಲೆ ಕೆಡ್ಸ್ಕೊಬೇಡ, ನೀನು ಬಾ ನೀನು ಅಂತೇಳಿ ಸಿದ್ದಾಪುರಕ್ಕೆ ಬಂದಮೇಲೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದು. ಅವಳ ಹತ್ರನೇ ಅವಳಿಗೆ ಕೊಡಿಸಾಯ್ತು. ತಿರ್ಗಾ ನೈಟ್ ಕಡೆಗೆ ನಾನು ನಮ್ಮ ಅಣ್ಣನ ಮನೇಲೇ ಇದ್ದೆ. ನಾನು ಇಷ್ಟು ದಿನ ಅಣ್ಣ ಅತ್ತಿಗೆ ನಮ್ಮ ತಂದೆ ತಾಯಿ ಎಲ್ಲ ಇದ್ದಾರೆ, ಅಲ್ಲಿ ಮನೇಲಿ ಇದ್ದೆ. ತಿರ್ಗಾ ರಾತ್ರಿ 9:30 ಎಲ್ಲ ಮಾತಾಡ್ತಾ ಟೀ ಮಾಡ್ಕೊತ ಕೂತಿದ್ದೀನಿ. ಇವಳು ನಮ್ಮ ಮನೆಯಳು ಒಂದು 4 ಜನ ಹುಡುಗನ ಕರ್ಕೊಂಡು ಕಾರಲ್ಲಿ ಅವ್ರ ಅಪ್ಪನೂ ಬಂದು ಏಕಾಏಕಿ ಬಂದು ನಮ್ಮ ಅಣ್ಣಗೆ ಹೆದರಿಸ್ತಾರೆ. ನಾವು ಒಳಗೆ ಕೂತಿದ್ದೆ. ಮಗಳನ್ನ ಕಳ್ಸ ಅಂದು. ಮಗಳು ಪಪ್ಪನ ಜೊತೆ ಮಮ್ಮಿ ಜೊತೆಗೆ ಹೋಗಲ್ಲ, ನಾನು ಪಪ್ಪನ ಜೊತೆಗೆ ಇರ್ತೀನಿ ಅಂತ ಹೇಳಿದ್ಲು. ಕಡೆಗೆ ಅವ್ಳು ಹೇಳ್ದಲ್ಲ ನೀವು ಹೋಗಿ ನೀನು ಅಂತ ಕೇಳಲಿಲ್ಲ. ತಿರ್ಗಾ ಕಾರ್ ಹತ್ರ ಹೋಗ್ಬಿಟ್ಟು ಚಾಕು ತಗೊಂಡು 4 ಜನ ಚಾಕು ತಗೊಂಡು ನಮ್ಮಣ್ಣಗೆ ಬಂದು ಚುಚ್ಚಿಬಿಟ್ರು. ನಮ್ಮಣ್ಣಗೆ ಚುಚ್ಚ ಅಂದ್ಬಿಟ್ಟು ನಾನು ಜಾಡಿಸಿ ಒದ್ದೆ ಅವನಿಗೆ. ಕಡೆಗೆ ನನಗೂ ಚುಚ್ಚಿದ್ದ. ಕಡೆ ಅಕ್ಕಪಕ್ಕ ಮನೆಯೆಲ್ಲ ಬಂದರು. ನನಗೂ ಸ್ವಲ್ಪ ತಾಕ್ತು. ಕಡೆ ಅಕ್ಕಪಕ್ಕ ಮನೆ ಬಂದರು. ಇನ್ನೊಬ್ಬ ಪಕ್ಕದ ಮನೆ ಮತ್ತೊಬ್ಬ ಕುಮಾರ್ ಅಂತ ಇದ್ದಾನೆ, ಅವನಿಗೂ ಚುಚ್ಚಿಬಿಟ್ರು ಬಂದು. ಇಷ್ಟೆಲ್ಲ ಆಯಿತು. ತಿರ್ಗಾ ಅಷ್ಟು ಚುಚ್ಚಿದ ಮೇಲೆ ಊರೆಲ್ಲ ಒಟ್ಟಾದರು. ತಿರ್ಗಾ ಅವಳು ಹಿಡ್ಕೊಂಡೆವು, ಅವರೆಲ್ಲ ಓಡೋದ್ರು. ಕಡೆಗೆ ಅವಳಿಗೆ ಹೊಡೆದಿದ್ದೀವಿ ಅಷ್ಟೇ, ಸ್ಟೇಷನಿಗೆ ಕೊಟ್ಟಿದ್ವಿ. ಯಾರದ್ರಲ್ಲಿ ಯಾರು ಮಾಡಿಸಿದ್ದನ್ನೆಲ್ಲ? ಇದು ನಾನು ಹೇಳ್ತೀನಿ, ಅವಳೇ ಮಾಡಿಸಿರೋದು. ಯಾರಿದ್ದಾರೆ ಹಿಂದೆ ಯಾರಿದ್ದಾರೆ ಅವರು? ಹಿಂದೆ ಯಾರಿದ್ದಾರೆ ನಂಗೆ ಗೊತ್ತಿಲ್ಲ ಸರ್. ಮಾಡಿಸಿರೋ ಅವಳೇ. ಅವ್ರ ಜೊತೆಗೆ 4 ಜನ ಹುಡುಗರನ್ನ ಕರ್ಕೊಬಂದಿದ್ರು. ಅವ್ರ ಜೊತೆಲಿ ಅವರೇ ಹುಡುಗರೇ ಮಾಡಿರೋದು. ಚಾಕು ತಗೊಂಡು ಚುಚ್ಚಿರೋದು. ಏನಕ್ಕೆ? ಅವಳ ಮಗಳು ಅವಳ ಜೊತೆ ಕಳಿಸ್ಬೇಕಂತ ನಾನು ಇಷ್ಟು ದಿನ ಅವಳ ಜೊತೆಲೇ ಇದ್ಲು. ಅವಳು ಟಾರ್ಚರ್ ಕೊಡ್ತೀನಿ ಅಂತ ನನ್ನ ಹತ್ರ ಬಂದಿದ್ಲು. ಮತ್ತು ಮಗಳನ್ನ ಕಳ್ಸೋ ಅಂತೇಳಿ ಟಾರ್ಚರ್ ಕೊಡ್ತಾಳೆ ಅಂತೇಳಿ ಮಗಳನ್ನ ಕಳ್ಸೋ ಅಂತ ಹೇಳಿದ್ಲು. ಅದಕ್ಕೆ ಮಗಳು ನಾನು ಹೋಗಲ್ಲ ಪಪ್ಪ, ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ನನ್ನ ಮಗಳು ಹೇಳಿದ್ಲು. ತಿರ್ಗಿ ಅದಕ್ಕೋಸ್ಕರ ಚಾಕು ತಗೊಂಡು ಚುಚ್ಚಾಕ್ ಬಂದಿದ್ದೆ. ಗುರೂಜಿ ಹೆಸರೆಲ್ಲ? ಗುರೂಜಿ ಅಂತ ಅವ್ರ ಜೊತೆಲಿ ಇದ್ದಾರಂತೆ, ನನಗೂ ಸರಿಯಾಗಿ ಗೊತ್ತಿದೆ. ಗುರೂಜಿ ಚಂದ್ರಶೇಖರ್ ಗುರೂಜಿ ಅಂತೇಳಿ ಅವನ ಹೆಸರು. ಬಟ್ ನನಗೆ ಅವಳ ಜೊತೆಗೆ ಇದ್ದಾಳ ಅಂತ ನ್ಯೂಸ್ ಇದೆ. ನನ್ನ ಮಗಳು ಬಂದಮೇಲೆ ಎಲ್ಲ ಡೀಟೇಲಾಗಿ ಹೇಳಿದ್ಲು, ಅವನ ಜೊತೆಗೆ ಇರ್ತಾನೆ, ಅವ್ನು ನಮ್ಮ ಜೊತೆಗೆ ಇರ್ತಾನೆ ನಮ್ಮನ್ನೆಲ್ಲ ಅಂತ ಹೇಳ್ದಷ್ಟೆ. ಈಗೆಲ್ಲ ನಮ್ಮ ಅಣ್ಣನೂ ಸಾಯಿಸಿದ್ರು, ಚಾಕು ಹಾಕಿ ಚುಚ್ಚಿದ್ದಾರೆ. ನಮ್ಮ ಫ್ರೆಂಡಿಗೂ ಚುಚ್ಚಿದ್ದಾರೆ, ನನಗೂ ಚುಚ್ಚಿದ್ದಾರೆ. ನಮ್ಮ ಅಣ್ಣ ಸ್ಪಾಟ್ ಔಟ್ ಆಗಿದೆ. ಏನು ಮಾಡ್ಬೇಕಂತ ಈಗ ಅದಕ್ಕೆ ಏನಿಲ್ಲ ಸರ್, ಈಗ ಮಾಡಿದವರಿಗೆ ಗಲ್ಲಿ ಶಿಕ್ಷೆ ಆಗ್ಬೇಕು ಅವ್ರಿಗೆ. ನೆಕ್ಸ್ಟ್ ಪ್ರಪಂಚಕ್ಕೆ ಬರಬಾರ್ದು ಅವರು. ಯಾಕಂದರೆ ನಾವು ಒಂದು ಪ್ರಾಣನೇ ತಗೊಂಡು ಹೋಗ್ತಾರಂದ್ರೆ ಅವ್ರು ಏನಕ್ಕೆ ಇರ್ಬೇಕು ಸರ್? ಅವರು ಪ್ರಾಣಕ್ಕೊಂದು ಬೆಲೆ ಇಲ್ವ ನಮ್ಗೆ? ಹಂಗಾದರೆ ನಮ್ಮ ಅಣ್ಣನಂತೂ ಸಾಯಿಸೇಬಿಟ್ರು. ನಮ್ಮಣ್ಣ ಏನು ತಪ್ಪು ಮಾಡಿದವನು ಅವನು ಸಾಯಿಸಿದ್ದಾರೆ. ಅವ್ರಿಗೆ ಜೀವಾದಿ ಶಿಕ್ಷೆ ಆಗ್ಬೇಕಷ್ಟೇ ಸರ್. ಗುರುಜಿ ಹೆಸರೆಲ್ಲ ಬರ್ತಾ ಇದೆ ಈಗ, ಅವರು ಇದೆಲ್ಲ ಆಗ್ತಿದೆ. ಅವ್ರ ಹೆಸರು ನನಗೆ ಗೊತ್ತಿಲ್ಲ ಸರ್. ಅವಳ ಜೊತೆಗೆ ಇದ್ದಾದ್ಮೇಲೆ ಬಂದೇ ಬರುತ್ತಲ್ಲ ಸರ್, ಅದು ನಂಗೆ ವಿಚಾರ ಗೊತ್ತಿಲ್ಲ. ಅವಳು ಸ್ವಲ್ಪ ಪ್ರಭಾವಿ ಅಂತಿದ್ದಾರೆ ಎಲ್ಲ ಕಡೆ. ಹೌದು ಸರ್, ತುಂಬ ಪ್ರಭಾವಿ. ಸಿದ್ದಾಪುರದಲ್ಲೇ ದೊಡ್ಡ ನೇಮ್ ಇದೆ. ನೇಮ್ ಅಂದರೆ ಕೆಟ್ಟ ನೇಮ್ಗಳು, ಒಳ್ಳೆ ನೇಮ್ ಯಾವುದೂ ಇಲ್ಲ, ಎಲ್ಲ ಕೆಟ್ಟ ನೇಮೇ ಇರೋದು ಸಿದ್ದಾಪುರದಲ್ಲಿ. ಏಕಾಏಕಿ ಬೇರೆ ಸಂಸಾರದಲ್ಲಿ ಬಂದು ಈ ರೀತಿ ಒಬ್ಬರು ಸಾಯಿಸೋದಲ್ಲದೆ ನಿಮಗೂ ಚುಚ್ಚೋದು. ಹೌದು ಸರ್.
ಇದಕ್ಕೆ ಏನಾಗಬೇಕು ಅಂತೀರಿ? ನನಗೆ ಏನಿಲ್ಲ ಸರ್, ಅವಳಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅಷ್ಟೇ ಅವಳಿಗೆ. ನಾ ಕೇಳ್ಕೊಂಡು ಅಷ್ಟೇ ಸರ್. ಅವಳು ಇನ್ನು ಪ್ರಪಂಚಕ್ಕೆ ಬರಲೇಬಾರ್ದವಳು, ಅಲ್ಲೇ ಜೈಲಲ್ಲಿ ಕಠಿಣ ಶಿಕ್ಷೆ ಆಗ್ಬೇಕು ಅಷ್ಟೇ ಅವಳಿಗೆ. ಇನ್ನು ಯಾರು ಜೊತೆಗಿದ್ದಾರೆ? ಯಾರು ಅವರು ಜೊತೆಗಿದ್ದಾರೆ ಅವ್ರ ಹುಡುಗರು ಹೊಸರು ಏನೋ ಗೊತ್ತಿಲ್ಲ ನನಗೆ. 4 ಜನ ಇದ್ದಾರೆ, ಅವರಿಗೂ ಕಠಿಣ ಶಿಕ್ಷೆ ಆಗ್ಬೇಕು ಸರ್. ಅವರು ಮಾಡಿದ್ದಾರೋ ಇವ್ರು ಮಾಡಿಸಿದ್ದಾಳು, ಇಷ್ಟಿಗೂ ಆಗ್ಬೇಕು ಸರ್ ಅವ್ರಿಗೆ. ಈ ಗುರೂಜಿ ಅವರಿಗೆ? ಗುರೂಜಿಗೆ ನನಗೆ ಅವ್ರ ಬಗ್ಗೆ ಏನೋ ಗೊತ್ತಿಲ್ಲ ನನಗೆ, ಬಿಟ್ಟು ಏನಂತ ಗೊತ್ತಿಲ್ಲ ನನಗೆ. ಅರೆಸ್ಟ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ಈಗ? ಏನೋ ನನಗೆ ಗೊತ್ತಿಲ್ಲ ಸರ್, ನಾನು ಇಲ್ಲಿ ಹಾಸ್ಪಿಟ್ಲಲ್ಲಿ ಇದ್ನಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ ನನಗೆ. ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ ಅಂತೀರಾ? ಏನೋ ನನಗೆ ಗೊತ್ತಿಲ್ಲ ಸರ್ ನನಗೆ. ಹ್ಞೂ ಹ್ಞೂ ನಿಮ್ಮ ಹೆಸರು? ನನ್ನ ಹೆಸರು ಮಹೇಶ್ ಅಂತ.